ಶ್ರೀ ಯೋಗಿ ನಾರಾಯಣ ಯತೀಂದ್ರ ವಿನಾಯಕ ಗೆಳೆಯರ ಬಳಗಕ್ಕೆ ಪಾವಗಡ ಪಟ್ಟಣದ ವಿನಾಯಕ ನಗರದಲ್ಲಿರುವ ಯೋಗಿನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡುವ ವಿನಾಯಕ ಗೆಳೆಯರ ಬಳಗದ 27ನೇ ವರ್ಷದ ಗಣೇಶನ ಉತ್ಸವಕ್ಕೆ ಭಾನುವಾರ ಸಂಜೆ ಚಾಲನೆ ನೀಡಲಾಯಿತು. ಸುಮಾರು 23 ಅಡಿ ಎತ್ತರದ 5 ಎಡೆಯ ಕಾಳಿಂಗ ಸರ್ಪದಲ್ಲಿ ನಾಟ್ಯ ಮಾಡುತ್ತಿರುವ ಗಣೇಶನ ಉತ್ಸವ ಮೂರ್ತಿಯನ್ನು ನೋಡಲು ನೂರಾರು ತಾಲೂಕಿನ ಎಲ್ಲ ಭಕ್ತ ಮಹಾಶಯರಿಗೆ ಮನವಿ. ಪಾವಗಡ ಪಟ್ಟಣದ ವಿನಾಯಕ ನಗರದಲ್ಲಿರುವ ಶ್ರೀ ಶ್ರೀ ಯೋಗಿನಾರಾಯಣ ಸ್ವಾಮಿ ಯತೀಂದ್ರ ದೇವಸ್ಥಾನದ ಆವರಣದಲ್ಲಿ 27ನೇ ವರ್ಷದ ವೈಭವದ ಗಣೇಶನ ಉತ್ಸವವನ್ನು ಇದೇ ತಿಂಗಳು 27ನೇ ತಾರೀಕು ಬುಧವಾರ ಸಂಜೆ 6 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಸಮಸ್ತ ಭಕ್ತಾದಿಗಳು ಪ್ರತಿನಿತ್ಯ 6 ಗಂಟೆಗೆ ಪೂಜೆ, ಮಹಾಮಂಗಳಾರತಿ ಮತ್ತು ಅನ್ನದಾಸೋಹ ಇರುತ್ತೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. 20 ದಿನಗಳ ಕಾಲ ಈ ಒಂದು ಗಣಪತಿಯ ಉತ್ಸವವನ್ನು ನಾವು ಏರ್ಪಡಿಸಲಾಗಿದ್ದು, ಎಲ್ಲ ಭಕ್ತರು ಸಕಾಲಕ್ಕೆ ಆಗಮಿಸಿ ನಮ್ಮ ವಿನಾಯಕ ಗೆಳೆಯರ ಬಳಗದ ಈ ಒಂದು ಗಣೇಶನ ಉತ್ಸವವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಯೋಗಿನಾರಾಯಣ ಸ್ವಾಮಿ ಯತೀಂದ್ರ ದೇವಸ್ಥಾನದ ವತಿಯಿಂದ, ವಿನಾಯಕ ಗೆಳೆಯರ ಬಳಗ ವತಿಯಿಂದ ತಮ್ಮ ಎಲ್ಲರಲ್ಲೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನು ಈ ಒಂದು ಉತ್ಸವಕ್ಕೆ SSK ಸಂಘದ ನಿರ್ದೇಶಕರು, ಪುರಸಭಾ ಸದಸ್ಯರು ಅಂತ ವೆಂಕಟರಮಣ ಚಾಲನೆಯನ್ನು ನೀಡಿದ್ದಾರೆ. ಈ ವೇಳೆ ಗಜ ರಮೇಶ್, ರಾಘವೇಂದ್ರ ಗುರಪ್ಪ, ಸುರೇಶ್ ಗುರಪ್ಪ, ಮಹೇಶ್ ಗುರಪ್ಪ, ಬದ್ರಿ ಶ್ರೀನಿವಾಸ್, ನವೀನ್ ಕುಮಾರ್, ಬಾಲಾಜಿ, ಭಾನು, ಭರತ್, ಮಿಥುನ್, ಚೇತನ್, ಹೇಮಂತ್, ಮಣಿ, ಗಿರೀಶ್, ಮನೋಜ್, ಸುಪ್ರದೀಪ್ ಮತ್ತು ಪ್ರಸಾದ್ ಸೇರಿದಂತೆ ಇನ್ನಿತರೆ ವಿನಾಯಕ ಗೆಳೆಯರ ಬಳಗದ ತಂಡ ಹಾಜರಿತ್ತು. ವಿನಾಯಕ ಗೆಳೆಯರ ಬಳಗದ ಪ್ರತಿಷ್ಠಾಪಿಸುವ ಈ ಒಂದು ಗಣೇಶನ ಉತ್ಸವ ಸ್ವಾಗತ ಕಾರ್ಯಕ್ರಮವೇ ಈ ರೀತಿ ಇದ್ದರೆ, ಇನ್ನು ವಿಸರ್ಜನಾ ಕಾರ್ಯಕ್ರಮ ಇನ್ನು ಯಾವ ರೀತಿ ಇರುತ್ತದೆ ಅನ್ನೋದಕ್ಕೆ ನಾವು ಇನ್ನೂ 20 ದಿನಗಳ ಕಾಲ ಕಾಯಲೇಬೇಕು. ಸೋಮವಾರ ಪಾವಗಡ ತಾಲೂಕು ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಮತ್ತು ನ್ಯೂವಂಜನ್ ಕ್ರೀಡಾ ಯುವಕ ಸಂಘದ ಸಹಯೋಗದಲ್ಲಿ 2025-26ನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಪಾವಗಡದ 16 ಕ್ರೀಡಾ ಯುವಕ ಸಂಘದ ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಇನ್ನು ವಿಜೇತರಾದ ಕ್ರೀಡಾಪಟುಗಳನ್ನು ತುಮಕೂರಿನ ಜಿಲ್ಲಾ ಕ್ರೀಡಾಕೂಟಕ್ಕೆ ಕಳಿಸಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಪುರುಷರಿಗಾಗಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಥ್ರೋಬಾಲ್ ಮತ್ತು ಫುಟ್ಬಾಲ್ ಇರುತ್ತದೆ. ಹಾಗೆಯೇ ಮಹಿಳಾ ವಿಭಾಗಕ್ಕಾಗಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಥ್ರೋಬಾಲ್ ಇರುತ್ತದೆ. ಅಥ್ಲೆಟಿಕ್ಸ್ ಅಲ್ಲಿ ಅಂದ್ರೆ ಮೇಲಾಟಗಳು, ಪುರುಷ ವಿಭಾಗದಲ್ಲಿ 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಓಟ, 800 ಮೀಟರ್ ಓಟ, 1500 ಮೀಟರ್ ಓಟ, 5000 ಮೀಟರ್ ಓಟ, 10000 ಮೀಟರ್ ಓಟ, 110 ಮೀಟರ್ ಹರ್ಡಲ್ಸ್, 4x100 ಮೀಟರ್ ರಿಲೇ, 4x400 ಮೀಟರ್ ರಿಲೇ, ಉದ್ದ ಜಿಗಿತ, ಎತ್ತರ ಜಿಗಿತ, ತ್ರಿವಿಧ ಜಿಗಿತ ಅಂದ್ರೆ ಟ್ರಿಪಲ್ ಜಂಪ್, ಗುಂಡು ಎಸೆತ, ಜಾವಲಿನ್ ಥ್ರೋ ಮತ್ತು ಡಿಸ್ಕಸ್ ಥ್ರೋ ಇರುತ್ತದೆ. ಹಾಗೆಯೇ ಮಹಿಳಾ ವಿಭಾಗಕ್ಕೆ 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಓಟ, 800 ಮೀಟರ್ ಓಟ, 1500 ಮೀಟರ್ ಓಟ, 3000 ಮೀಟರ್ ಓಟ ಹಾಗೂ 100 ಮೀಟರ್ ಹರ್ಡಲ್ಸ್, 4x100 ಮೀಟರ್ ರಿಲೇ, 4x400 ಮೀಟರ್ ರಿಲೇ, ಉದ್ದ ಜಿಗಿತ, ಎತ್ತರ ಜಿಗಿತ, ತ್ರಿವಿಧ ಜಿಗಿತ, ಟ್ರಿಪಲ್ ಜಂಪ್, ಗುಂಡು ಎಸೆತ, ಜಾವಲಿನ್ ಎಸೆತ ಮತ್ತು ಡಿಸ್ಕಸ್ ಎಸೆತ ಇವೆಲ್ಲ ಕ್ರೀಡೆಗಳು ಇರ್ತವೆ. ಇದ್ರ ಜೊತೆಗೆ ಸಾಂಪ್ರದಾಯಿಕ ಯೋಗಾಸನಗಳು ಇರ್ತವೆ. ವೀರಭದ್ರಾಸನ, ಜಾನು ಶೀರ್ಷಾಸನ, ಹಾಲಾಸನ ಮತ್ತು ಧನುರಾಸನ ಈ ಯೋಗಾಸನ. ವೇಳೆ ರಾಷ್ಟ್ರ ಪ್ರಗತಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ತಿಮ್ಮಾನಾಯ್ಕ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ಕ್ರೀಡಾ ಮನೋಭಾವನೆ, ಕ್ರೀಡಾ ಹಬ್ಬವಾಗಿರಬೇಕಾಗಿತ್ತು. ಕಾರಣಾಂತರ ಏನು, ಜನಗಳಲ್ಲಿ ಕ್ರೀಡೆ ನಶಿಸಿ ಹೋಗ್ತಾ ಇರೋದಕ್ಕೆ ಬಹಳ ದುಃಖ ಆಗ್ತಾ ಇದೆ. ಪ್ರತಿಯೊಂದು ವರ್ಷಗಳೂ ಸುಮಾರು ಈ ಒಂದು ರಾಜೀವ್ ಗಾಂಧಿ ಸ್ಟೇಡಿಯಂ ತುಂಬಿರ್ತಿತ್ತು. ಒಂದು ಕ್ರೀಡೆಗಳಲ್ಲಿ ಆ ಒಂದು ಮನೋಭಾವನೆಯನ್ನ ಬೆಳೆಸ್ಕೋಬೇಕು. ಎಲ್ಲರೂ ಸಹ ಈ ಒಂದು ದಿನದ ಒಂದು ಕ್ರೀಡೆಯನ್ನ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡದೆ ಎಲ್ಲರೂ ನಮ್ಮ ಸನ್ಮಿತ್ರರು ಹಾಗೂ ಇಲ್ಲಿ ಇರೋ ಅಧಿಕಾರಿಗಳು ಮತ್ತೆ ಕ್ರೀಡಾಭಿಮಾನಿಗಳು ನಡೆಸ್ಕೊಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದೇ ವೇಳೆ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕರಿಯಣ್ಣನವರು ಮಾತನಾಡಿದ್ದಾರೆ. ವಿವಿಧ ಗ್ರಾಮಗಳಿಂದ ಯುವಕರು ಆಗಮಿಸಿದ್ದೀರಿ. ತಾವೆಲ್ಲರೂ ಈ ಒಂದು ಕ್ರೀಡಾಕೂಟದಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ, ಕ್ರೀಡಾ ಮನೋಭಾವದಿಂದ ಆಟವನ್ನಾಡಿ ಯಾವುದೇ ಸಮಸ್ಯೆ ಇಲ್ಲದಂಗೆ ಈ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮನ್ನೆಲ್ಲರಲ್ಲೂ ಕಳಕಳಿಯ ಮನವಿ. ಇನ್ನು ಈ ಒಂದು ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಕರಾದ ರಾಮಂಜಿ, ಸೋಮಶೇಖರ್,
ರವಿ, ಮಾಲತಿ, ವೀರೇಂದ್ರ, ಕೆಂಚಪ್ಪ ಮತ್ತು ನ್ಯೂ ಅಂಜನ್ ಕ್ರೀಡಾ ಯುವಕ ಸಂಘದ ಅಲ್ಕುಂದ ಮತ್ತು ದೈಹಿಕ ಶಿಕ್ಷಕರಾದ ರಾಮನಾಯ್ಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಾವಗಡ ತಾಲೂಕಿನ ವೈನೋಸ್ಕೋಟೆಯ ಗ್ರಾಮದಲ್ಲಿ ಹಿಂದೂ ಮಹಾಗಣಪತಿಯ ಉತ್ಸವ ತಯಾರಿಯಾಗಿದೆ ಅನ್ನೋದನ್ನು ಹಿಂದೂ ಮಹಾಗಣಪತಿಯ ಯುವಕರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವು ವೈನೋಸ್ಕೋಟೆ ಹಿಂದೂ ಮಹಾಗಣಪತಿ ವತಿಯಿಂದ ಮಾತಾಡ್ತಿದ್ದೀವಿ. ಈ ವರ್ಷ 4ನೇ ಬಾರಿ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸ್ತಿದ್ದೀವಿ. 27ನೇ ತಾರೀಕು ಸಂಜೆ 6 ಗಂಟೆಗೆ ಪೂಜಾ ಕಾರ್ಯಕ್ರಮ ಇರುತ್ತದೆ. ಎಲ್ಲರೂ ಭಾಗವಹಿಸಿ. ಎಲ್ಲರಿಗೂ ಧನ್ಯವಾದಗಳು. ಇದು ಸ್ಥಳ ಯಾವುದು ಪ್ರತಿಷ್ಠಾಪನೆ ಮಾಡ್ತಾ ಇರೋದು? ಇದು ಸ್ಥಳ ವೈನೋಸ್ಕೋಟೆ ಬಸ್ ಸ್ಟ್ಯಾಂಡ್ ತಂಗುದಾಣ ಸ್ಥಳ. ಎಲ್ಲ ನೀವೇ ಎಲ್ಲ ಸ್ವಚ್ಛ ಮಾಡ್ಕೊಂಡಂಗಿದ್ದೀರಾ? ನಾವೇ ಸ್ವಚ್ಛ ಮಾಡ್ತಿದ್ದೀವಿ. ಹೌದಾ? ಇದು ಹಿಂದೆ ಏನು ಯಾರು ಕ್ಲೀನ್ ಮಾಡಲ್ವಾ ಇದನ್ನ? ಇದರ ಹಿಂದೆ ಅಂದ್ರೆ ಯಾರು ಮಾಡ್ಕೊಟ್ಟಿಲ್ಲ. ಮಾಡ್ತಿಲ್ಲ. ಓಕೆ ಓಕೆ ಓಕೆ. ನಾವು ಅದು ಪಂಚಾಯತಿಯಲ್ಲಿ ಎಲ್ಲ ಒಂದ್ಸತಿ ಪತ್ರಿಕೆಗಳಲ್ಲಿ ಸುದ್ದಿಗಳಲ್ಲೆಲ್ಲ ಬಂತು, ಚಾನಲ್ ಬಂತಲ್ಲ, ಅವಾಗ ಮಾಡೋದಲ್ವ ಒಂದು ಸ್ವಲ್ಪ ಏನೋ ಕ್ಲೀನ್ ಮಾಡೋದಲ್ವಾ? ಯಾರು ಮಾಡಿಲ್ಲ, ಏನು ಮಾಡಿಲ್ಲ. ಪಂಚಾಯತಿಯಲ್ಲೆಲ್ಲ ಕಂಪ್ಲೇಂಟು ಮಾಡಿದೀವಿ ಅಲ್ಲಿಗೂ. ಓಕೆ. ಈಗ ನೀವು ಪ್ರತಿಷ್ಠಾಪನೆ ಮಾಡೋದಕ್ಕೆಲ್ಲ ಸಂಬಂಧಪಟ್ಟವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀರಾ? ಪರ್ಮಿಷನ್ ತಗೊಂಡಿದ್ದೀವಿ. ಪೊಲೀಸ್ ಸ್ಟೇಷನು, ಬೆಸ್ಕಾಮು, ಪಂಚಾಯತಿಂದ ಎಲ್ಲ ತೊಗೊಂಡಿದ್ದೀರಾ? ಎಲ್ಲ ಪರ್ಮಿಷನ್ ತಗೊಂಡಿದ್ದೀವಿ. ಓಕೆ. ಆಮೇಲೆ ಎಷ್ಟು ದಿನ ಕುಂಡಿಸ್ತೀರಾ ನೀವು ಗಣಪತಿನ? 11 ದಿನ ಕೊಡಿ. 11 ದಿನ. ಹಾಂ. ಮತ್ತೆ ಅವತ್ತಿನ ದಿನ ಗ್ರಹಣ ಆಯ್ತು ಅಂತ ಹೇಳ್ಬಿಟ್ಟು 15ನೇ ದಿನಕ್ಕೆ ಕದಲಾಡಿಸ್ಬಿಟ್ಟು 12ನೇ ದಿನ ಬಿಡ್ತೀವಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ 1 ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.